ಹಾಯ್ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ ಹೊರಗಿನಿಂದ ಗರಿಗರಿಯಾಗಿ ಒಳಗಿನಿಂದ ಸಾಫ್ಟ್ ಆಗಿ ಬರುವ ಮಂಡಕ್ಕಿ ಚುರುಮುರಿಯಿಂದ ವಡ ಮಾಡಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನು 1 ಕಪ್ ಚುರುಮುರಿ ಮಂಡಕ್ಕಿಯನ್ನು ತಗೊಂಡಿದ್ದೀನಿ. ಇದನ್ನು ಒಂದು ಬೌಲಲ್ಲಿ ಹಾಕಿ ಇದಕ್ಕೆ ನೀರು ಹಾಕಿ ಒಮ್ಮೆ ನೀರಲ್ಲಿ ಚೆನ್ನಾಗಿ ತೊಳೆದು ನೀರನ್ನು ಹಿಂಡಿ ಇನ್ನೊಂದು ಬೌಲಿಗೆ ಹಾಕಿ ಅದಕ್ಕೂ ನೀರು ಹಾಕಿ ಒಂದು 10 ರಿಂದ 15 ನಿಮಿಷ ಮುಚ್ಚಳ ಮುಚ್ಚಿ ಮಂಡಕ್ಕಿ ನೆನೆಯುವುದಕ್ಕೆ ಬಿಡ್ತೀನಿ. ನೋಡಿ, ಮಂಡಕ್ಕಿ ನೆನೆದಿದೆ. ಇದರ ನೀರೆಲ್ಲ ಹಿಂಡಿ ಸಣ್ಣ ಮಿಕ್ಸಿ ಜಾರಿಗೆ ಹಾಕ್ತೀನಿ ರುಬ್ಬೋಕ್ಕೆ. ಇದಕ್ಕೆ 1/4 ಕಪ್ ಮೊಸರು ಹಾಕಿ ರುಬ್ಬಿ ತರ್ತೀನಿ. ನೋಡಿ, ರುಬ್ಬಿ ಆಗಿದೆ. ಇದನ್ನು ಒಂದು ಬೌಲಿಗೆ ಹಾಕ್ತೀನಿ. ನಿಮಗೆ ಮೊಸರು ಕಡಿಮೆ ಆದರೆ ರುಬ್ಬುವಾಗ ಸ್ವಲ್ಪ ನೀರು ಹಾಕಬಹುದು ಅಥವಾ ಜಾಸ್ತಿ ಮೊಸರು ಸಹ ಹಾಕಬಹುದು. ಇವಾಗ ಇದಕ್ಕೆ 1/4 ಕಪ್ ಚಿರೋಟಿ ರವೆಯನ್ನು ಹಾಕ್ತೀನಿ. ಒಂದು ಮೀಡಿಯಂ ಸೈಜ್ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವು ಸೊಪ್ಪು, 1-2 ಹಸಿಮೆಣಸನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತೀನಿ. 1 ಸ್ಪೂನ್ ತೆಂಗಿನ ಪೀಸಸ್, ರುಚಿಗೆ ಬೇಕಾದಷ್ಟು ಉಪ್ಪು ಮತ್ತು ಚಿಟಿಕೆಯಷ್ಟು ಅಡಿಗೆ ಸೋಡಾ ಹುಡಿಯನ್ನು ಹಾಕಿ ಒಳ್ಳೆ ಮಾಡಿ ಮಿಕ್ಸ್ ಮಾಡ್ತೀನಿ. ನಿಮ್ಮ ಹತ್ರ ಚಿರೋಟಿ ರವೆ ಇಲ್ಲದಿದ್ದರೆ ಬೇರೆ ರವೆ ಇದ್ದರೆ ಅದನ್ನು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ಹಾಕಿದರೆ ಆಯಿತು. ಇವಾಗ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡ್ತೀನಿ. ನಿಮಗೆ ನೀರಿನ ಬದಲು ಮೊಸರು ಬೇಕಾದರೂ ಹಾಕಬಹುದು. ಇವಾಗ ಮಿಕ್ಸ್ ಮಾಡಿ ಆಯಿತು. ಇವಾಗ ಮುಚ್ಚಳ ಮುಚ್ಚಿ ಒಂದು 10 ನಿಮಿಷ ರೆಸ್ಟಿಗೆ ಇಡ್ತೀನಿ. 10 ನಿಮಿಷದ ನಂತರ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆಯನ್ನು ಹಾಕಿ ಒಳ್ಳೆ ಮಿಕ್ಸ್ ಮಾಡ್ತೀನಿ. ಗ್ಯಾಸ್ ಸ್ಟವ್ ಆನ್ ಮಾಡಿ ಬಾಣಲೆಯಲ್ಲಿ ತೆಂಗಿನ ಎಣ್ಣೆಯನ್ನು ಹಾಕಿ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಇವಾಗ ವಡ ಮಾಡೋಕ್ಕೆ ಕೈಗೆ ಸ್ವಲ್ಪ ನೀರನ್ನು ಸವರಿದ್ದೀನಿ. ಸ್ವಲ್ಪ ಹಿಟ್ಟನ್ನು ತಕ್ಕೊಂಡು ಈ ರೀತಿ ಉಂಡೆ ಮಾಡಿ ನಂತರ ಈ ರೀತಿ ವಡ ಥರ ಮಾಡಿ ಹೋಲ್ ಮಾಡಿ ಎಣ್ಣೆಯಲ್ಲಿ ಒಂದೊಂದೇ ಬಿಡ್ತೀನಿ. ಗ್ಯಾಸ್ ಮೀಡಿಯಂ ಫ್ಲೇಮಲ್ಲಿ ಇಡಬೇಕು. 2 ನಿಮಿಷ ನಂತರ ತಿರುಗಿಸಿ ಹಾಕ್ತಾ ಫ್ರೈ ಮಾಡಬೇಕು. ಗೋಲ್ಡನ್ ಬಣ್ಣ ಬರುವಾಗ ತೆಗೆದು ಒಂದು ಪ್ಲೇಟಲ್ಲಿ ತೆಗೆದಿಡ್ತೀನಿ. ಹಾಗೆಯೇ ಉಳಿದ ಎಲ್ಲ ವಡ ಫ್ರೈ ಮಾಡಿ ತೆಗಿತೀನಿ. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಚುರುಮುರಿಯಿಂದ ವಡ ಮಾಡಬಹುದು. ಟೇಸ್ಟ್ ಕೂಡ ಸೂಪರ್ ಆಗುತ್ತೆ. ನನ್ನ ಇವತ್ತಿನ ರೆಸಿಪಿ ಚುರುಮುರಿ ವಡ ನಿಮಗೆಲ್ಲರಿಗೂ ಇಷ್ಟವಾದರೆ ಒಂದು ಲೈಕ್ ಕೊಡೋಕ್ಕೆ ಮರಿಬೇಡಿ. ಎಲ್ಲರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.